ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಸುಜುಕಿ ಓಮಿನಿ ವ್ಯಾನು 2008 ಮಾಡಲು ಒಂದು ಗಾಡಿ ಸೇಲ್ಗೆ ಬಂದೆ ವೀಕ್ಷಕರೇ, ಒಂದು ಕಡಿಮೆ ಬೆಲೆಯಲ್ಲಿ. ಮತ್ತು ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೋಡಿ, ಸಂಪರ್ಕಿಸಿ ಅಂತೇಳಿ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೇನಾದರೂ ಡೌಟ್ಸ್ ಇದ್ದರೆ ಗಾಡಿ ತೊಗೊಬೋದು ವೀಕ್ಷಕರೇ. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಥರ ನೆಕ್ಸ್ಟ್ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಾದರೂ ಒಂದು ಓಮಿನಿ ಹುಡುಕ್ತಾ ಇದ್ದರೆ 2008 ಮಾಡಲು ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿ ಕೇಳಿಸ್ಕೊಳ್ಳಿ. ಮತ್ತು ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ. ಸರ್ ಓಮಿನಿ ಹಾಂ ಸರ್, 2008 ಓಕೆ, ಓಮಿನಿ ಸರ್. 6 ಓನರ್ ಆಗ್ಯಾವ ಸರ್. 6 ಆಗಿದ್ದಾರೆ ಈಗ. ಹಾಂ ಸರ್. ಆರ್ ಸಿ ಕಾರ್ಡಲ್ಲಿ 5 ಇದ್ದಂಗಿತ್ತು. 5 ಇದೆ. ಈಗ ಮಾಡ್ಸೋಕೆ ಅವ್ರ ಮಗ ಸೌದಿಗೆ ಹೋಗ್ಯಾನ. ಹಾಂ, ಹಂಗಾಗಿ ಅವ್ರ ಅಪ್ಪನ ಹೆಸ್ರಿಗೆ ಮಾಡಿಸ್ಕೊಂಡಾರ. ಈಗ ಮತ್ತೆ ಯಾರ್ಯಾರು ವ್ಯಾಪಾರಕ್ಕೆ ಬಂದರೆ ಮತ್ತೆ ಸರಿ ಆಗಲ್ಲ ಅಂತ. ಅವ್ರ ಮಗನ ಹೆಸರು ಈಗ ಆಗ್ತಾ ಇರೋದು ಅಪ್ಪನ ಹೆಸರು. ಓಕೆ, ಅಂದರೆ ಈಗ 6 ಆಗಿದ್ದಾರೆ. ಹಾಂ ಸರ್. ಓಕೆ, ಎಷ್ಟು ಹೊಡಿದೆ ಗಾಡಿ? ಸರ್ 1,30,000 40,000 ಹೊಡಿದೆ. ಅದು ಹಾಕಿನ ನೋಡಿ ಮೀಟ್ರದ್ದು. ಓಕೆ, ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮಟ್ಟಿದಾವೆ? 28 ಮಟ್ಟ ಎಫ್ ಸಿ ಇದೆ ಸರ್. ಇನ್ಸೂರೆನ್ಸು ಮೊನ್ನೆ ಕಟ್ಟ್ಯಾರ ಸರ್. ಅದು ಹೆಸ್ರಿಗೆ ಮಾಡಿಸ್ಕೊಂಡು ಹೋಗುವಾಗ ಕಟ್ಟಾರ ಸರ್. ಓಕೆ, ಎಷ್ಟು ಸೀಟ್ರ್ ಗಾಡಿದು? ಅದು 7+1 ಸರ್. ಅದು 7+4+7+ ಸರ್. ನೋಡಿ ಸರ್, ನನಗೆ ಇದು ಅವರು ಏನು ಗೊತ್ತಾ, ನಮ್ಮ ಫ್ರೆಂಡ್, ನಮ್ಮ ಚಿಕ್ಕಪ್ಪ ಅದು ಹಿಂಗೆ ಗಾಡಿ ಇದೆ ಸೇಲಿಗೆ ಅಂದ್ರಲ್ಲ, ನಾ ಫೋಟೋ ಹೊಡೆದಾಗಿದೆ. ಅದು ಸೀಟ್ರದ್ದು ನೋಡಿಲ್ಲ. ಇದು 5 ಸೀಟ್ರ್ ಗಾಡಿ? ಹಾಂ, 5 ಸೀಟ್ರ್ ಗಾಡಿ ಇದೆ. ಹಾಂ ಸರ್. ಎಲ್ ಪಿ ಜಿ ಇದೆಯಾ, ಪೆಟ್ರೋಲ್ ಒಂದನ? ಇಲ್ಲ ಸರ್, LPG ಫಿಟ್ಟಿಂಗ್ ಇಲ್ಲ. ಆರ್ ಸಿ ಕಾರ್ಡ್ನಲ್ಲಿ ಇಲ್ಲ. ಹಾಂ, ಫಿಟ್ಟಿಂಗ್ ಇದೆ. ಓಕೆ, ಅಂದರೆ ಗಾಡೀಲಿ ಇದೆ ಈಗ ರನ್ನಿಂಗ್? ಹಾಂ, ಗಾಡಿಯಲ್ಲಿ ರನ್ನಿಂಗ್ ಇದೆ. ಓಕೆ, ಟೈರ್ ಎಲ್ಲ ಹೆಂಗಿದಾವೆ ಗಾಡೀಲಿ? ಟೈರು 50% ಸರ್. 4 50% ಇದಾವೆ? ಹಾಂ, 50%. ಓಕೆ, ಗಾಡಿ ಕಂಡೀಷನ್ ಹೆಂಗಿದೆ? ಗಾಡಿ ಕಂಡೀಷನ್ ಓಕೆ ಸರ್. ಸ್ವಲ್ಪ ಮುಂದ್ಗಡೆ ಒಂದು ಸ್ವಲ್ಪ ತುಕ್ಕು ಹಿಡಿದಿದೆ. ಮುಂದ್ಗಡೆ ಕಂಬ ಇದರ ಹತ್ರ ಬರುತ್ತಲ್ಲ ಸರ್, ಅದು ಗ್ಲಾಸ್ ಹತ್ರ ಪಕ್ಕದಲ್ಲಿ ಅದೊಂದು ಚೂರು ತುಕ್ಕು ಹಿಡಿದಿದೆ. ಯಾಕಂದರೆ 2019 ಪಾಸಿಂಗ್ ಅಲ್ಲ ಸರ್ ಅದು. ಅವರು ಅಲ್ಲಿದ್ದವರು ಇಲ್ಲಿಗೆ ಬಂದಾರ, ನಮ್ಮ ಊರಿಗೆ ಬಂದಾರ ಈಗ. ಓಕೆ, ಹಂಗಾಗಿ ಸರ್. ಓಕೆ ಓಕೆ, ಇದು ಇಂಜಿನ್ ಯಾವ್ದು MPF? ಹಾಂ, MP5 ಇಂಜಿನ್. ಓಕೆ, ಈಗ ಗಾಡಿ ಅಂದರೆ ಏನಾದರೂ ಖರ್ಚು ಅದು ಬಿಟ್ಟರೆ ಏನಿಲ್ಲ? ಏನಿಲ್ಲ ಸರ್. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ? ಚೆನ್ನಾಗಿದಾವೆ ಸರ್. ಸೀಟ್ ಕವರ್ಸ್ ಎಲ್ಲ ಓಕೆ. ಓಕೆ, ಈಗ 5 ಸೀಟ್ರ್ ಅಂದರೆ ಗಾಡಿದು ಸಿಂಗಲ್ ಸೀಟ್ ಇದೆಯಾ ಅಥವಾ ಹಿಂದೆ ಡಬಲ್ ಸೀಟ್ ಇದಾವೆ? ಇಲ್ಲ, ಡಬಲ್ ಇದೆ. ಡಬಲ್ ಇದಾವೆ? ಹಾಂ, ಡಬಲ್ ಅದು ಹಾಕ್ಸಾರ ಅದು. ಓಕೆ, ಬಂಪರು ಟಾಪು ಕ್ಯಾರಿಯರ್ ಆ ಥರ ಎಲ್ಲ ಇದಾವ? ಹಾಂ, ಬಂಪರು ಟಾಪ್ ಇದೆ. ಬಂಪರ್ ಒಂದು ಮುಂದ್ಗಡೆ ಇದೆ. ಓಕೆ, ಇನ್ನೇನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮ್ಯೂಸಿಕ್ ಸಿಸ್ಟಮ್? ಏನಿಲ್ಲ. ಮ್ಯೂಸಿಕ್ ಇದೆ. ಮ್ಯೂಸಿಕ್ ಸಿಸ್ಟಮು ಸೌಂಡ್ ಬಾಕ್ಸ್ ಇದೆ. ಓಕೆ, ಒಳಗಡೆ ಪ್ಲಾಟ್ಫಾರ್ಮ್ ಚೆನ್ನಾಯ್ತಾ? ಚೆನ್ನಾಗಿದೆ ಸರ್. ಪ್ಲಾಟ್ಫಾರ್ಮ್ ಏನಿಲ್ಲ. ಅದೊಂದು ನೀರು ಬಿದ್ದು ನಿಲ್ಸಿದ್ರಲ್ಲ ಅವರು ಸೌದಿಗೆ ಹೋದಾಗ, ಹಂಗಾಗಿ ನೀರು ಹೋಗಿ ಸ್ವಲ್ಪ ಹಾಳಾಗಿದೆ. ಓಕೆ, ಅಂದರೆ ಒಳಗಡೆ ಚೆನ್ನಾಗಿದೆ, ಹೊರಗಡೆ ಮಾತ್ರ ಸ್ವಲ್ಪ ಹೋಗಿದೆ? ಹಾಂ, ಹೋಗಿದೆ. ಒಳಗಿಂದಾನೇ ಹೋಗಿರೋದು. ಹೊರಗೆ ಚೆನ್ನಾಗಿದೆ. ಓಕೆ, ಈಗ ಗಾಡಿ ಇರೋದೆಲ್ಲಿದು? ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಶಿರಾಳಕೊಪ್ಪದಲ್ಲೇನಾ? ಹಾಂ. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರ್ 1.30 ಅಂತ ಇದ್ದಾರೆ. ಬಂದರೆ ಒಂದು 5,000 ಹೆಚ್ಚು ಕಮ್ಮಿ ಆಗ್ಬೋದು. 5,000? ಬಂದು ನೋಡಲಿ ಗಾಡಿ. ಒಂದು ಹೆಚ್ಚು ಕಮ್ಮಿ ಮಾಡಿಸ್ತೀನಿ. ಯಾಕಂದರೆ ಅವರು ಓಡಿಸಲ್ಲ ಸರ್ ಅದು. ಅವ್ರ ಮಗ ಓಡಿಸ್ತಿದ್ದ. ಈಗ ನನಗೆ ಹೇಳಿದ್ದಾರೆ. ಓಕೆ, ಈಗ 30 ಹೆಚ್ಚು ಕಮ್ಮಿ ಆಗುತ್ತೆ ಬಂದಾಗ? ಬಂದಾಗ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ ಸರ್. ಸರಿ ಸರ್. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ನಿಮಗೆ. ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ನೀವು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ನೋಡಿ ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು, ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ನೀವು ಯಾವ್ಯಾರು ಕುಂತಾಗ ಅವ್ರು ಹೇಳೋ ರೇಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಟ್ಟಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು
ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕಂದ್ರೆ ನೋಡಿ ವೀಕ್ಷಕರೇ, ಈಗ ಸ್ಕ್ರೀನ್ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದರೆ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿ, ನೀವು ಕಾಲ್ ಮಾಡಿ ಕೇಳೋ ಅವಶ್ಯಕತೆ ಏನಿರೋದಿಲ್ಲ. ಫೋಟೋಸ್ ಕಳಿಸಿದ ಮೇಲೆ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಟಾರ್ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.